ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ತಿಂಡಿಗೆ ಪೂರಿ ಮಾಡ್ತಾಯಿದ್ದೀನಿ. ಪೂರಿಗೆ ನಾನಿವತ್ತು ಒಂದು ವಸ್ತು ಹಾಕಿದ್ದೀನಿ. ಏನು ಗೊತ್ತಾ? ಮೊಸರು. ಎಲ್ಲೋ ಒಂದು ಕಡೆ ಯಾರೋ ನನಗೆ ಹೇಳಿದ್ರು, ಪೂರಿಗೆ ಮೊಸರು ಸೀಟಿಗೆ ಸ್ವಲ್ಪ ಅಂದರೆ ಗೋಧಿ ಹಸಿಟ್ಟು ಮೈದಾ ಹಸಿಟ್ಟು ಎರಡು ಕಲಸ್ಕೊತೀವಲ್ವ, ಆ ಎರಡಕ್ಕೂ ಸ್ವಲ್ಪ ಕಲಿಸ್ಬೇಕಾದ್ರೆ ಸ್ವಲ್ಪ ಮೊಸರು ಹಾಕೊಂಡು ಕಲಸ್ರಿ ಪೂರಿ ಸ್ಮೂತಾಗಿ ಬರ್ತೈತೆ ಅಂತ ಎಲ್ಲೋ ಒಂದು ಕಡೆ ಕೇಳಿದ್ದು ನಾನು. ಯೂಟ್ಯೂಬಲ್ಲಲ್ಲ, ಬಟ್ ಹೊರಗಡೆ ಕೇಳಿದ್ದು. ನೋಡೋಣ ಇವತ್ತು ಅಂದ್ಬಿಟ್ಟು ನಾನು ಟ್ರೈ ಮಾಡೋಣ ಅಂಥೇಳಿ ಕಲಿಸ್ಬಿಟ್ಟು ಒಂದು 1/4 ಗಂಟೆ ನೆನೆಸಿಟ್ಟಿದ್ದೆ. ಇದಕ್ಕೆ ಪಲ್ಯ ಮಾಡಿದ್ದೀನಿ, ಟೊಮೊಟೊ ಪಲ್ಯ ಮಾಡಿದ್ದೀನಿ. ಕಲಸಿಟ್ಬಿಟ್ಟು ನಾನು ಬಟ್ಟೆ ಒಗ್ಕೊಂಡು ಬರೋಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ ಅಂದ್ಬಿಟ್ಟು ಕಲಸಿಟ್ಬಿಟ್ಟು ಹೋಗಿದ್ದೆ. ಕಲಸಿಟ್ಟು ಬಟ್ಟೆ ಒಗೆದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಕೆಲಸನ ಮುಗಿಸಿ ಈಗ ನೋಡೋಣ ಅಂದ್ಬಿಟ್ಟು ಹೊಸಿತಾ ಇದ್ದೀನಿ. ನಿಜವಾಗ್ಲೂ ತುಂಬ ಸ್ಮೂತಾಗಿ ಬಂದೈತೆ. ಆಮೇಲೆ ಪೂರಿನೂ ಅಷ್ಟೇ ನೀಟಾಗಿ ಬಂದೈತೆ. ಆಮೇಲೆ ಉಬ್ಬುತ್ತೆ ಪೂರಿ, ಮತ್ತು ಎಷ್ಟು ಸ್ಮೂತಾಗಿ ಹಸಿಟ್ಟು ಬಂದೈತೆ ಅಂದರೆ ನಿಜವಾಗ್ಲೂ ಸಖತ್ತು ಸ್ಮೂತಾಗಿ ಹಸಿಟ್ಟು ಬಂದೈತೆ. ಅದು ನನಗೆ ಇದು ಪೂರಿಗೆ ಹೊಸೆಯೋಕ್ಕೆ ಒಂದು ಖುಷಿಯಾಗೋಯ್ತು. ನಿಜವಾಗ್ಲೂ ಇವತ್ತು ತುಂಬ ಚೆನ್ನಾಗಿ ಬಂದೈತೆ. ಪೂರಿನೂ ಅಷ್ಟೇ ಚೆನ್ನಾಗಿ ಉಬ್ಬೈತೆ, ಮತ್ತು ಕಲ್ಲರು ಅಷ್ಟೇ ನೀಟಾಗಿ ಬಂದೈತೆ. ನಿಜವಾಗ್ಲೂ ಚೆನ್ನಾಗಿತ್ತು ಇವತ್ತು. ಎಲ್ಲ ಒಂದು ಕಡೆ ಕೇಳಿದ್ದು ಒಂದು ಸಲ ನೆನಪಾಯಿತು ನನಗೆ, ಅದಕ್ಕೆ ಇವತ್ತು ಕಲಿಸ್ದೆ. ನಾನು ಯಾವತ್ತೂ ಮೊಸರು ಹಾಕಿ ಕಲಿಸಿರ್ಲಿಲ್ಲ, ಇವತ್ತು ಕಲಿಸ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದವೆ ಪೂರಿ ಮಾತ್ರ. ನನ್ನ ಮಗನಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಬಿಸಿ ಬಿಸಿ ತಿನ್ನಪ್ಪ ಅಂತ ಹೇಳಿದೆ. ಅವ್ನಿಗೆ ಹಾಕ್ಕೊಡೋಣ ಅಂತ ಹಾಕ್ತಾಯಿದ್ದೀನಿ. ತುಂಬ ಕಲ್ಲರು ಚೆನ್ನಾಗಿ ಬಂದೈತೆ, ತುಂಬಾ ಸ್ಮೂತಾಗೈತೆ. ನಿಜವಾಗ್ಲೂ ಖುಷಿ ಆಯಿತು ನನಗೆ ಈ ಥರ ಪೂರಿ ಮಾಡಿದ್ದಿವತ್ತು. ಇವತ್ತು ಹಂಗೂ ಒಂದು 1/4 ಗಂಟೆ ಲೇಟ್ ಆಯಿತು ನಮ್ಮ ಮನೇಲಿ ತಿಂಡಿ ಮಾಡುವಾಗ. ಯಾಕಪ್ಪ ಅಂದರೆ ನಾನು ಬಟ್ಟೆ ಒಗಿತಾ ಇದ್ದೆ. ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಂದು ಮತ್ತು ತಿಂಡಿ ತಿಂದಮೇಲೆ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೇನೆಲ್ಲ ಬಟ್ಟೆ ಎಲ್ಲ ಒಗೆದು ಎಲ್ಲ ಕೆಲಸನ ಮುಗಿಸಿ ಲಾಸ್ಟಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದೈತೆ, ಚೆನ್ನಾಗಿದ್ವು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು. ಖುಷಿ ಆಯಿತು ನನಗೆ ನಿಜವಾಗ್ಲೂ. ಇನ್ನೊಂದ್ಸಲಿ ಮಾಡಬೇಕು ಅಂದರೆ ಇದೇ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೊಂಡು ಕಲಸಿದ್ರೆ ಸ್ವೀಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ನಾದ್ಬಿಟ್ಟು ನೀಟಾಗಿ ನೆನೆಸಿ ಒಂದು 1/4 ಗಂಟೆ ಬಿಟ್ಟರೆ, ಒಂದು 1/4 ಗಂಟೆ 20 ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಹೊಸೆಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತೇಲ್ಸೋಕ್ಕೂ ತೆಳುವಾಗಿ ಚೆನ್ನಾಗಿ ಬರುತ್ತೆ. ನಾನು ಎಲ್ಲೋ ಕೇಳಿದ್ದು, ಯೂಟ್ಯೂಬಲ್ಲೆಲ್ಲ ಎಲ್ಲೋ ಕೇಳಿದ್ದನ್ನ ನಾನು ಇವತ್ತು ಟ್ರೈ ಮಾಡಿದೆ, ನೋಡೋಣ ಅಂದ್ಬಿಟ್ಟು ನೆನಪಿಸ್ಕೊಂಡು ಮಾಡಿದೆ. ಅದು ಸುಮಾರು ವರ್ಷದ ಹಿಂದೆ ಕೇಳಿದ್ದಿದ್ದು ನಾನು ಇದನ್ನು. ಈಗಲ್ಲ, ಮೊನ್ನೆ ಕೇಳಿರೋದಲ್ಲ, ಇದು ಸುಮಾರು ವರ್ಷದ ಹಿಂದೆ ಕೇಳಿದ್ದಿದ್ದು. ತುಂಬ ಖುಷಿಯಾಯಿತು ನನಗೆ ಪೂರಿ ಮಾಡಿದ್ದು. ಪೂರಿ ಈ ಥರ ಬಂದಿದ್ದು ನಂಗೆ ತುಂಬ ಖುಷಿಯಾಯಿತು. ಇನ್ನೂ ಸ್ವಲ್ಪ ಐತೆ, ಎಲ್ಲ ತೇಲ್ಸ್ಬಿಟ್ಟು ಇನ್ನು ನಾನು ಇದು ಸ್ವಲ್ಪ ಈಗ ತಿಂಡಿ ತಿಂದುಬಿಟ್ಟು ಸಂಜೆ ಇನ್ನು ಮಧ್ಯಾಹ್ನ ಮೇಲೆ ಕೆಲಸ. ನನಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ನಾನು ಇವಾಗ. ನನಗೀಗ ತಿಂಡಿ ತಿಂದಿದ ತಕ್ಷಣ ಏನೂ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ಕೆಲಸ ಎಲ್ಲ ಮುಗಿಸಿ ನಾನು ಒಂದೇ ಸಲ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ತಿಂದುಬಿಟ್ರೆ ನಿಜವಾಗ್ಲೂ ನಾನೇ ಅಂತಲ್ಲ, ಯಾರೇ ಆಗಲಿ ತಿಂದಿದ ತಕ್ಷಣ ಏನೂ ಕೆಲಸ ಮಾಡೋಕ್ಕಾಗಲ್ಲ. ನಾನು ಒಂದೊಂದು ಸಲ ತಿಂಡಿ ತಿಂದ್ಬಿಟ್ಟು ಹಿಂದೆಲೇ ಓಡೋಗ್ತೀನಿ, ಏನಾದ್ರು ಪಾತ್ರೆ ತೊಳೆಯೋಕ್ಕೋ ಏನಾದರೂ ಅಂದಾಗ ಒಂಥರ ಅವಾಗ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ ಸೆಕೆ ನೀರು, ಬೆವ್ರ ನೀರು ಎಲ್ಲ ಕಿತ್ಕೊಂಡ್ಬಿಡುತ್ತೆ ಅವಾಗ. ಹಿಂದೆಲೇ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ತಿಂಡಿ ತಿಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲಿಂದ ನಿಧಾನಕ್ಕೆ ಇನ್ನು ಮಿಕ್ಕಿದ ಕೆಲಸ, ಇನ್ನು ಏನಾದರೂ ಕೆಲಸ ಇದ್ದರೆ ಹುಡುಕಂತೀನಿ. ಕೆಲಸ ಇದ್ದರೆ ಹುಡುಕೋಣ ಅಂತ. ಇವಾಗ ಸದ್ಯಕ್ಕೆ ತಿಂಡಿ ತಿನ್ನೋದಷ್ಟೇ ನಮ್ಮ ಕೆಲಸ. ತಿಂಡಿ ಮಾಡ್ಕೊಂಡು ತಿಂದು ಫಸ್ಟು ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ, ಅವನು ತಿಂತಾವನೆ. ನೆಕ್ಸ್ಟು ನಾನು ಇದೆಲ್ಲ ತೇಲ್ಸಿದ ಮೇಲೆ ನಾನು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆಮೇಲಿಂದ ಮಧ್ಯಾಹ್ನ ಮೇಲೆ ಇನ್ನು 1 ಗಂಟೆ ಮೇಲೆ ನನ್ನ ಕೆಲಸ ಏನಿದೆ. 1 ಗಂಟೆ 2 ಗಂಟೆ ಮೇಲೇ. ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ನಿನ್ನೆ ನಾವು ಗೌಡ್ಗೆರೆಗೆ ಹೋಗ್ಬಿಟ್ಟು ಬಂದು ಇದ್ದಿದ್ದು, ಗೌಡ್ಗೆರೆಯಲ್ಲಂತೂ ನಿನ್ನೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಂಥ ಬಿಸಿಲು. ನಿಜವಾಗ್ಲೂ ನಲ್ಲಿ ತಲೆ ಸುಡ್ತೈತೆ, ಕಾಲು ಸುಡ್ತೈತೆ. ನನಗೆ ಕಾಲ ಸ್ಲಿಪ್ಪರ್ ಬೇರೆ ಕಿತ್ತೋಗ್ಬಿಟ್ಟಿತ್ತಾ, ಅದಕ್ಕೂ ಆಮೇಲೆ ನನಗೆ ಮೈ ನೋವು ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿತ್ತು ಇವತ್ತು. ಹಂಗಾಗಿ ಸ್ವಲ್ಪ ಎಲ್ಲ ಕೆಲಸನೂ ಇವತ್ತು ಲೇಟಾಗಿ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಮೈ ನೋವು, ಆಮೇಲೆ ಬಿಸಿಲು ಹಂಗೆ ಹೊಡಿತಾಯಿದೆ. ನಿಜವಾಗ್ಲೂ ಹೊರಗಡೆ ನಿಲ್ಲಕ್ಕಾಗ್ತಿಲ್ಲ. ನಮ್ಮ ಮನೇಲಂತೂ ನಿಜವಾಗ್ಲೂ ಕಿಟಕಿ ತೆಗೆದ್ರೂ ಗಾಳಿ ಬರೋಲ್ಲ. ನೋಡಿ, ನಾನು ಕೆಲಸ ಎಲ್ಲ ಮುಗೀತು. ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ, ತಿಂಡಿ ತಿಂದ್ಬಿಟ್ಟು ಮಲಗಿದ್ದೆ. ಮಲಗಾದ್ಮೇಲೆ ಎದ್ದು ನೋಡಿದ್ರೆ ಅವಳೇ ಮಳೆ ಬರ್ತಾಯಿದೆ. ಬಂದು ಈಚೆ ನೋಡಿದ್ರೆ ಮಳೆ ನೋಡಿ ಹೆಂಗೆ ಹುಯ್ತಾಯಿತ್ತು ಮಳೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಮಳೆ ಹುಯ್ದಿದ್ದು. ಯಾಕಪ್ಪ ಅಂದರೆ ಅಷ್ಟು ಕಾವಿತ್ತು. ನೆನ್ನೆಲ್ಲ ನಮಗೆ ಗೌಡ್ಗೆರೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಮತ್ತು ಇವತ್ತು ಮನೆ ಹತ್ರನೂ ಅಷ್ಟು ಬಿಸಿಲಿತ್ತು. ನೋಡಿ, ಇವಾಗ ಪರವಾಗಿಲ್ಲ, ಸ್ವಲ್ಪ ಮಳೆ ಹುಯ್ತೈತೆ.
ಮಳೆ ಹುಯ್ದಷ್ಟು ಭೂಮಿ ತಂಪಾದಷ್ಟು ಒಂದು ಸ್ವಲ್ಪ ಓಡಾಡ್ಬೋದು. ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಬೋದು. ಬೇಸ್ಗೆ ಈ ಸಲ ಹೊಡ್ದಷ್ಟು ಬಿಸಿಲು ಯಾವ ವರ್ಷ ಹೆಂಗೋ ಗೊತ್ತಿಲ್ಲ, ನೆನಪಿಲ್ಲ. ಆದರೆ ಈ ಸಲ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಹೊಡೀತು. ಅಪ್ಪ, ಜನ ಅಂತೂ ತತ್ತರಿಸ್ಬಿಟ್ಟವ್ರೆ ಈ ಸಲ ಬಿಸಿಲಿಗೆ, ಅಷ್ಟು ಬಿಸಿಲು. ಗೌಡ್ಗೆರೆಯಲ್ಲಿ ನೆನ್ನೆ ನೋಡಿಬಿಟ್ಟಿದ್ರೆ ನಿಜವಾಗ್ಲೂ ಸಖತ್ ಬಿಸಿಲು. ಯಾವಾಗ ಹೋದ್ರೂ ಬಿಸಿಲೇ, ಅಲ್ಲಿ ಬಿಸಿಲಿರೋದು. ಇಲ್ಲಿಂದ ಆಚೆ ಹೋಗ್ಬೋದು ಅಂದ್ಕೊಂತೀನಿ ನಾನು. ಯಾಕಪ್ಪ ಅಂದರೆ ಮಳೆ ಹುಯ್ದೈತಲ್ವ, ಈಗ ಸ್ವಲ್ಪ ತಂಪಾಗುತ್ತೆ ಭೂಮಿ, ಓಡಾಡ್ಬೋದು. ನೋಡಿ ನಮ್ಮ ಮನೆ ಮುಂದೆಲ್ಲ ಈ ಥರ ಎಲ್ಲ ನೀರೆಲ್ಲ ನಿಂತಿತ್ತು. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ನಿಂತೈತೆ, ಅಷ್ಟು ಜೋರಾಗಿ ಒಂದು ಅವರಿಂದ ಹುಯ್ತೈತೆ ಮಳೆ. ಇನ್ನು ಬಿಡುತ್ತಾ ಬಿಡಲ್ವೋ ಗೊತ್ತಿಲ್ಲ, ನೈಟೆಲ್ಲ ಬಿಡುತ್ತಾ ಹೆಂಗೋ ಗೊತ್ತಿಲ್ಲ. ಅಂದರೆ ಹುಯ್ತಾನೇ ಐತಿ ನಾನು ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೀವೆಲ್ಲ ನೋಡ್ತಿದ್ದೀರಾ. ಯಾರೆಲ್ಲ ಹೊಸಬ್ರು ಹಳಬ್ರು ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಜಾಸ್ತಿ ವಿಡಿಯೋಗಳಲ್ಲಿ ಹೇಳಿಲ್ಲ, ಆದರೂ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾರೆಲ್ಲ ನೋಡ್ತೀರಾ ನಿಮಗೆಲ್ಲ